ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನಾನು ವೀಣಾ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ಮಗುನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಮತ್ತು ಫೋಟೋಶೂಟ್ಗೆ ನಾವು ಹೇಗೆ ರೆಡಿ ಮಾಡ್ಕೋಬೋದು ಅಂತೇಳಿ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಸಿಂಪಲಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ. ಸೊ ಆ್ಯಕ್ಚುಲಿ ನನಗಿರೋದು ಇಬ್ಬರು ಗಂಡು ಮಕ್ಕಳು. ಸೊ ಸೆಕೆಂಡ್ ಬೇಬಿನೂ ಕೂಡ ಗಂಡು ಮಗುನೇ ಆಗಿದೆ. ಸೊ ಇವಾಗ ಇವನಿಗೆ ರಾಧೆ ಥರ ರೆಡಿ ಮಾಡಿ ಒಂದು ಫೋಟೋ ಶೂಟ್ ಥರ ಮಾಡೋಣ ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವನು ಹುಟ್ಟಾಗಿಂದ ನಾನು ಯಾವತ್ತೂ ಕೂಡ ಅಂದರೆ ಇವನಿಗೆ ಮಂತ್ಲಿ ಫೋಟೋ ಶೂಟ್ಸು ಆ ಥರದ್ದು ಯಾವುದೂ ಮಾಡಿಸಿಲ್ಲ. ಸೊ ಹಾಗಾಗಿ ಇವತ್ತು ನನಗೆ ಸ್ಪೆಷಲಿ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಹೆಣ್ಮಗು ಆಗಿಲ್ಲ, ಎರಡನೇದು ಕೂಡ ಗಂಡು ಮಗುನೇ ಆಗಿದೆ. ಸೊ ಹಾಗಾಗಿ ಇವನಿಗೆ ಒಂದು ಸಲ ಡ್ರೆಸ್ ಹಾಕ್ಸಿ ಫೋಟೋ ತೆಗಿಯೋಣ, ಅಂದರೆ ಹುಡುಗಿ ಥರ ಡ್ರೆಸ್ ಹಾಕ್ಸಿ ಫೋಟೋ ತೆಗಿಯೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಮತ್ತು ಫೋಟೋ ಎಲ್ಲ ತೆಗಿಯೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ನನ್ನ ಮಗನಿಗೆ ರೆಡಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನನ್ನ ತುಂಬ ಜನ ಕೇಳ್ತಾ ಇದ್ರು, ಅಂದರೆ ಎರಡನೇ ಮಗುನು ಗಂಡು ಮಗುನೇ ಆಯಿತು, ನಿನ್ಗೇನು ಅನಿಸಿಲ್ವಾ ಅಥವಾ ನಿನ್ಗೇನು ಬೇಜಾರಾಗಿಲ್ವಾ ಅಂತ ಹೇಳಿ. ಸೊ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಾವು ಎರಡನೇ ಮಗು ಬೇಕು ಅಂತಲೇ ಹೇಳಿ ಡಿಸೈಡ್ ಮಾಡಿ ಮಾಡ್ಕೊಂಡಾದ್ಮೇಲೆ ಗಂಡು ಮಗು ಆದ್ರೇನು ಹೆಣ್ಮಗು ಆದ್ರೇನು ಎರಡು ನಮ್ಮ ಮಗುನೇ ತಾನೇ. ಸೊ ಏನಕ್ಕೆ ಹಿಂಗೆ ಕೇಳ್ತೀರಾ ಅಂತಲೇ ಗೊತ್ತಾಗಲ್ಲ ನನಗೆ. ತುಂಬ ಜನ ನನ್ನನ್ನು ನೋಡೋಕೆ ಬಂದವರು ಕೂಡ ಅಂದರೆ ಡೆಲಿವರಿ ಆದಮೇಲೆ ಅಯ್ಯೋ ಹೆಣ್ಮಗು ಆಗಬೇಕಿತ್ತು ಗಂಡು ಮಗುನೇ ಆಯಿತಾ ಅಂತ ಹೇಳಿ ತುಂಬ ಜನ ಅಂದಿದ್ದಾರೆ. ಆ ಥರ ಯಾರಿಗೂ ಕೂಡ ಅನ್ನೋದಕ್ಕೆ ಹೋಗಬೇಡಿ. ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಗಂಡು ಮಗು ಇರೋ ನನಗೇನೆ ಅಂದರೆ ಅಯ್ಯೋ ಎರಡೂ ಗಂಡು ಮಗು ಆಯಿತಾ ಅಂತ ತುಂಬ ಹರ್ಟ್ ಆಗೋ ಥರ ಮಾತಾಡಿದ್ರು. ಅಂಥದ್ರಲ್ಲಿ ಅಥವಾ ಎರಡು ಹೆಣ್ಮಕ್ಳೇ ಆಗಿಬಿಡ್ತವೆ ನೋಡಿ, ಅವಾಗ ಆ ತಾಯಿಗೆ ಎಷ್ಟು ಹರ್ಟ್ ಆಗುತ್ತೆ. ಮತ್ತು ಈ ರೀತಿ ಮಾತುಗಳು ಹೇಳಿದಾಗ ಅಯ್ಯೋ ಎರಡು ಹೆಣ್ಮಗುನೇ ಆಯ್ತಾ ನಿನಗೆ ಅಂತ ಹೇಳಿ ಹೇಳಿದಾಗ ಆ ತಾಯಿಗೆ ಎಷ್ಟು ಬೇಜಾರಾಗುತ್ತೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ನೀವೇನಾದರೂ ಇನ್ನೊಂದ್ಸಲ ತಾಯಿ ಮಗುನ ನೋಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಯ್ಯೋ ಎರಡನೇ ಮಗುನು ಗಂಡಾಯ್ತಾ ಅಥವಾ ಎರಡನೇ ಮಗುನು ಹೆಣ್ಣಾಯ್ತಾ ಅಂತ ತಾಯಿ ಮುಂದೆ ಹೇಳೋದಕ್ಕೆ ಹೋಗಬೇಡಿ. ಮತ್ತು ಅವಳಿಗೆ ಅಣಗಿಸಿ ಮಾತಾಡೋ ರೀತಿ ಮಾತಾಡೋದಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ತಾಯಿ ಡೆಲಿವರಿ ಆದಮೇಲೆ ಮೆಂಟಲಿ ಫಿಸಿಕಲಿ ತುಂಬಾ ವೀಕ್ ಆಗಿರ್ತಾಳೆ. ಅಥವಾ ಕೆಲವೊಂದ್ಸಲ ಖುಷಿಯಾಗಿಯೂ ಇರ್ತಾರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದು ಸಿಕ್ಕಾಗ. ಅವ್ರು ಎಕ್ಸ್ಪೆಕ್ಟ್ ಮಾಡಿ ಸಿಕ್ಕದೇ ಇದ್ದಾಗ ಅವ್ರಿಗೆ ತುಂಬಾ ಹರ್ಟ್ ಆಗಿರುತ್ತೆ ಮೊದಲೇ. ಸೊ ನೀವು ಹೋಗಿ ಪದೇ ಪದೇ ಅಯ್ಯೋ ಹೆಣ್ಮಗು ಆಯ್ತಾ ಎರಡನೇದು, ಅಯ್ಯೋ ಗಂಡು ಮಗು ಆಯ್ತಾ ಎರಡನೇದು ಅಂತ ಹೇಳಿದಾಗ ಅವ್ರಿಗಿನ್ನ ಬೇಜಾರಾಗುತ್ತೆ. ಸೊ ಅವ್ರ ಮೆಂಟಲಿ ಹೆಲ್ತ್ ಆರೋಗ್ಯ ಹಾಳಾಯಿತು ಅಂತ ಹೇಳಿದ್ರೆ ಅವ್ರಿಗೆ ಸರಿಯಾಗಿ ಎದೆ ಹಾಲು ಬರಲ್ಲ, ಮತ್ತು ಅವರು ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಮತ್ತು ಮಗು ಮೇಲೂ ಕೂಡ ಅವ್ರಿಗೆ ಒಂದು ಸ್ವಲ್ಪ ಅಸಡ್ಡೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾರು ಕೂಡ ಆ ರೀತಿ ಹೇಳೋದಕ್ಕೆ ಹೋಗಬೇಡಿ. ನೀವೇನಾದರೂ ಮಗು ಅಥವಾ ತಾಯಿನ ನೋಡೋದಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ತಾಯಿ ಮಗುನ ಆರೋಗ್ಯ ವಿಚಾರಿಸ್ಕೊಳ್ಳಿ. ಹೇಗಿದ್ದೀರಾ, ಹೆರಿಗೆ ಹೇಗಾಯಿತು, ಅಥವಾ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ, ಊಟ ತಿಂಡಿ ಚೆನ್ನಾಗಿ ತಿನ್ನು, ಮಗುನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಬನ್ನಿ. ಸೊ ನನ್ನನ್ನು ನೋಡೋಕೆ ಬಂದವರು ಯಾರು ಕೂಡ ಈ ಮಾತನ್ನು ಹೇಳಿಲ್ಲ. ಅಂದರೆ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ, ಊಟ ತಿಂಡಿ ಚೆನ್ನಾಗಿ ತಿನ್ನು, ಮಗುನ ಚೆನ್ನಾಗಿ ನೋಡ್ಕೊ ಅಂತ ಯಾರೂ ಹೇಳಿಲ್ಲ. ಫಸ್ಟ್ ಹೇಳೋ ಮಾತಿದೆ, ಅಯ್ಯೋ ಎರಡನೇದು ಗಂಡು ಮಗು ಆಯಿತಾ ಎರಡನೇದು ಗಂಡು ಮಗು ಆಯಿತಾ ಅಂತ. ಇದನ್ನು ನಾನು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಫೇಸ್ ಮಾಡಿದ್ದೀನಿ. ಸೊ ನನಗೂ ಕೂಡ ಒಂದು 15 days ಬೇಜಾರಾಯಿತು. ಎಲ್ಲರೂ ಬಂದವ್ರು ಎಲ್ಲರೂ ಅದೇ, ನೀನು ಚೆನ್ನಾಗಿದೆಯಮ್ಮ, ಊಟ ತಿನ್ನಮ್ಮ ಚೆನ್ನಾಗಿ ಅಂತ ಯಾರ ಬಾಯಲ್ಲೂ ಬರ್ತಾ ಇಲ್ಲ. ಅಯ್ಯೋ ಎರಡನೇದು ಗಂಡು ಮಗು ಆಯಿತಾ ಎರಡನೇದು ಗಂಡು ಮಗು ಆಯಿತಾ ಅಂತ. ಸೊ ಆ ಥರ ಹೇಳಿದಾಗ ಮೆಂಟಲ್ ಹೆಲ್ತು ತುಂಬಾ ಹಾಳಾಗುತ್ತೆ ಆ ತಾಯಿಗೆ. ಸೊ ಹಾಗಾಗಿ ಯಾರು ಕೂಡ ಆ ರೀತಿ ಹೇಳೋದಕ್ಕೆ ಹೋಗಬೇಡಿ. ನೀವೇನಾದರೂ ಡೆಲಿವರಿ ಆಗಿರೋರು ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಯಾರು ಏನಾದರೂ ಹೇಳಿ, ನಿಮ್ಮದೇ ಮಗು ಅದು, ನೀವೇ ಜನ್ಮ ಕೊಟ್ಟಿರೋವಂತಹ ಮಗು, ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಅದು ನಿಮ್ಮದೇನೆ. ನೀವು ತಲೆ ಕೆಡಿಸ್ಕೊಳ್ಬೇಡಿ ಅವ್ರ ಮಾತಿಗೆಲ್ಲ. ಬಂದು ಹೇಳಿ ಹೋಗೋರು 1000 ಹೇಳ್ತಾರೆ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೇಬೇಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ಹಾಗೆ ನಿಮ್ಮ ಮಗುನ ಒಳ್ಳೆ ರೀತಿ ಬೆಳೆಸೋದ್ರ ಕಡೆ ಗಮನ ಕೊಡಿ. ಈ ರೀತಿ ಬಂದು ಹೋಗೋರು ಎಲ್ಲ ಹಿಂಗೆ ಬಂದು ಹೇಳಿ ಹೋಗ್ತಾರೆ ಅಷ್ಟೇ, ಅದನ್ನ ಬಿಟ್ಟು ಅವ್ರು ಇನ್ನೇನು ಮಾಡಲ್ಲ. ಸೊ ದಯವಿಟ್ಟು ಅದಕ್ಕೆಲ್ಲ ಗಮನ ಕೊಡದೆ ನಿಮ್ಮ ಆರೋಗ್ಯ ಮತ್ತು ಮಗು ಆರೋಗ್ಯನ ಕಾಪಾಡ್ಕೊಳ್ಳಿ. ಸೊ ನನಗೆ ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಅಂದರೆ ಸೆಕೆಂಡ್ ಡೆಲಿವರಿ ಆದಮೇಲೆ ಒಂದು ನಗು ಬರುವಂಥ ಎಕ್ಸ್ಪೀರಿಯೆನ್ಸ್ ಏನಾಯಿತು ಅಂದರೆ, ನನ್ನ ನೋಡೋಕೆ ಬಂದವರಲ್ಲಿ ಜೆಂಟ್ಸ್ ಯಾರು ಕೂಡ ನನಗೆ ಹೇಳಿರಲಿಲ್ಲ ಅಯ್ಯೋ ಎರಡನೇ ಮಗು ಗಂಡು ಮಗು ಆಯಿತು,
ಮಗು ಗಂಡು ಮಕ್ಳಿಗೆ ಇವಾಗೆಲ್ಲ ತುಂಬಾ ಇದೆಯಲ್ಲ, ಗಂಡು ಮಕ್ಳಿಗೆಲ್ಲ ಹೆಣ್ಣು ಸಿಗದೆ ಇರೋವಂಥದ್ದು, ಮತ್ತೆ ರೈತರು ಮದ್ವೆ ಮಾಡ್ಕೊಡಲ್ಲ ಅಂತೆಲ್ಲ ಹೇಳೋದು ತುಂಬಾ ನಡೀತಾ ಇದೆ ಇವಾಗ. ತುಂಬಾ ಜನ ಗಂಡು ಮಕ್ಳಿಗೆ ಹೆಣ್ಮಗು ಸಿಗ್ತಾ ಇಲ್ಲ, ಹೆಣ್ಣು ಸಿಗ್ತಾ ಇಲ್ಲ. ಹಂಗಾಗಿ ನನ್ನ ಮಗು 3 ತಿಂಗಳು ಇದ್ದಾಗ ಒಬ್ರು ನೋಡೋದಕ್ ಬಂದಿದ್ರು ಜೆಂಟ್ಸು. ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಅಯ್ಯೋ 2 ಮಗುನು ಗಂಡ್ ಮಗು ಆಯ್ತಾ, ಗಂಡ್ ಮಕ್ಳಿಗೆ ಇವಾಗ ಹೆಣ್ ಸಿಗಲ್ಲ, ಹೆಣ್ಣು ಇಲ್ಲಿಂದ ಹುಡುಕ್ತೀರಾ, ಗಂಡ್ ಮಗುಗೆ ಹೆಣ್ಣು ಸಿಗಲ್ಲ ಅಂತ ಹೇಳ್ಬಿಟ್ರು. ನನಗೆ ಒಂದ್ ಸೆಕೆಂಡ್ ಸಿಲ್ಲಿ ಅನ್ನಿಸ್ಬಿಡ್ತು ಅದು, ಮತ್ತೆ ನಗುನು ಬಂತು, ಅಟ್ ಎ ಟೈಮ್ ಬೇಜಾರು ಆಯ್ತು. ಸೊ ಅವ್ರೇನು ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ ಅವರು. ಯಾರಿಗ್ ಗೊತ್ತು, ಇನ್ನು 30 ವರ್ಷದ ಮಾತು ಅದು. 30 ವರ್ಷ, ಇನ್ನು 25 ವರ್ಷ ನನ್ನ ಮಕ್ಳಿಗೆ ಮದ್ವೆ ಮಾಡೋ ಟೈಮು. ಇವಾಗ ಹುಟ್ಟಿರೋ ಮಗು ನೋಡೋಕ್ ಬಂದ್ಬಿಟ್ಟು ಹೆಣ್ಣು ಸಿಗಲ್ಲ ಅಂತ ನನಗೆ ಹರ್ಟ್ ಆಗೋ ರೀತಿ ಹೇಳಿದ್ರು. ಸೊ ಅದು ನನಗೆ ತುಂಬಾನೇ ಬೇಜಾರಾಯ್ತು. ನೀವೇನಾದ್ರೂ ಈ ರೀತಿ ಮಾತುಗಳನ್ನ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಿವಿ ಕೊಡದೆ ದಯವಿಟ್ಟು ನ್ಯೂ ಮಾಮೀಸು ನಿಮ್ಮ ಆರೋಗ್ಯ ಮತ್ತೆ ಮಗುವಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ ದಯವಿಟ್ಟು. ಸೊ ಜಾಸ್ತಿ ಈ ಥರದ ವಿಷಯಗಳಿಗೆಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ವಿಡಿಯೋನ ಬೇರೆಯವ್ರು ನೋಡ್ತಿದ್ರು ಕೂಡ, ಅಂದರೆ ಡೆಲಿವರಿ ಆಗದಿರೋರು ನೋಡ್ತಿದ್ರು ಕೂಡ, ದಯವಿಟ್ಟು ಡೆಲಿವರಿ ಆಗಿರೋರ್ನ ನೋಡೋಕೆ ಹೋದಾಗ ಜಾಸ್ತಿ ಅವ್ರಿಗೆ ಹರ್ಟ್ ಆಗೋ ರೀತಿ ಮಾತಾಡೋದಕ್ಕೆ ಹೋಗ್ಬೇಡಿ. ಅವ್ರ ಆರೋಗ್ಯ ಅಷ್ಟೇ ವಿಚಾರಿಸ್ಕೊಂಡು ಬನ್ನಿ, ಅಷ್ಟೇ ಸಾಕು. ನೀವು ಕೆಲವೊಂದು ಸಲ ಅವರೆಲ್ಲರೂ ಬರ್ದೇ ಇದ್ರೇ ಒಳ್ಳೇದು ಅಂತ ಅನ್ನಿಸ್ಬಿಡುತ್ತೆ. ಆ ರೀತಿ ಒಂದು ಮೆಂಟಲಿ ಪ್ರೆಷರ್ನ ಹಾಕ್ಬಿಟ್ಟಿರ್ತೀರ. ಸೊ ದಯವಿಟ್ಟು ಯಾರಿಗೂ ಕೂಡ ಅಯ್ಯೋ 2ನೇದು ಅದೇ ಆಯ್ತಾ ಮತ್ತೆ ಅಂತ ದಯವಿಟ್ಟು ಯಾರಿಗೂ ಹೇಳೋದಕ್ಕೆ ಹೋಗ್ಬೇಡಿ. ಸಮಾಧಾನ ಮಾಡ್ತಿದ್ದಾರೆ ನನ್ನ ಮಗ ಇವನ್ನ. ಅಪ್ಪು ಎತ್ಕೊಂಬಂದೆ, ಹೋಗಲ್ವಂತೆ ಅವನ ಹತ್ರ. ಇವಾಗ ಅವನು ಈ ಫೋನ್ ಎಲ್ಲ ಮುಟ್ಟಿ ಕ್ಯಾಮ್ರಾ ಎಲ್ಲ ಹಾಳು ಮಾಡ್ಬೇಕು ಅವನು, ಅಷ್ಟೇ, ಇನ್ನೇನು ಇಲ್ಲ ಅವನಿಗೆ. ಇಲ್ಲ ಅಂದಿದ್ರೆ ಅವ್ರ ಅಣ್ಣನ ಜೊತೆ ಆಟ ಆಡ್ತಿದ್ದ. ಸೊ ಇವಾಗ ಕ್ಯಾಮ್ರಾ ಎಲ್ಲ ಮುಟ್ಟಿ ಅದನ್ನ ಪೀಸ್ ಮಾಡ್ಬೇಕು ಅಲ್ವಾ ನೀನು. ಸೊ ಇವಾಗ ನಿಜವಾಗ್ಲೂ ನನ್ನ ದೊಡ್ಡ ಮಗ ಮತ್ತು ಚಿಕ್ಕ ಮಗನ ಬಾಂಡಿಂಗು ತುಂಬಾ ಚೆನ್ನಾಗಿದೆ. ಇಬ್ಬರು ಚೆನ್ನಾಗಿ ನಾನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ, ಅಂದರೆ ಅವನಿಗೆ ರಾಧೆ ಥರ ಡ್ರೆಸ್ ಹಾಕ್ಸೋದಕ್ಕೋಸ್ಕರ ನಾನೇ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಹೇಗಿದೆ ಡ್ರೆಸ್ ಅಂತೇಳಿ ಕಮೆಂಟ್ ಮಾಡಿ. ಸೊ ಈ ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೀನಿ, ಸಿಂಪಲ್ಲಾಗಿ ಒಂದು ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಇದೇ ಡ್ರೆಸ್ಸನ್ನ ಹಾಕಿ ಇವತ್ತು ಅವನಿಗೆ ಫೋಟೋನ ತೆಗಿಯೋದು. ಸಿಂಪಲಾಗಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದು ನಾನೇ ಸ್ಟಿಚ್ ಮಾಡಿರೋದು ಅವನಿಗೋಸ್ಕರ. ಆ್ಯಂಡ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಡ್ರೆಸ್ಸು. ಸೊ ನಿಜವಾಗ್ಲೂ ಹೆಣ್ಮಗು ಆಗಿದ್ರೆ ಇಷ್ಟೊತ್ತಿಗೆ ಎಷ್ಟು ಡ್ರೆಸ್ ಹೊಲಿತಿದ್ನೋ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಪಾಲಿಗೆ ಏನು ಬರುತ್ತೆ ಅದನ್ನು ನಾವು ತೊಗೊಳ್ಳೇಬೇಕು. ಸೊ ನನಗೆ 2 ಗಂಡು ಮಕ್ಕಳು ಇದ್ದಾರೆ. ಸೊ ಅದನ್ನು ನಾನು ಒಪ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಅವನಿಗೆ ಡ್ರೆಸ್ ಹಾಕಿ ರೆಡಿ ಮಾಡೋಣ. ಸ್ಟಿಕ್ಕರ್ ತಗೊಂಡಿದ್ದೀನಿ, ಹಾಗೆ ಬ್ಯಾಂಗಲ್ಸು, ಮತ್ತು ಮಾಮೂಲಿ ಬೇಬಿ ಕ್ರೀಮು, ಮತ್ತೆ ಒಂದು ಇದು ಬೈತಲೆ ಬಟ್ಟು ತಗೊಂಡಿದ್ದೀನಿ. ಈ ಬೈತಲೆ ಬಟ್ಟು ನನ್ನ ದೊಡ್ಡ ಮಗನ ಸೀಮಂತದಲ್ಲಿ ತಗೊಂಡಿದ್ದು. ಸೊ ಇದು ಈ ಬೈತಲೆ ಬಟ್ಟು ತುಂಬಾನೇ ಸ್ಪೆಷಲ್. ಇದು ನನ್ನ ಮೊದಲನೇ ಸೀಮಂತದಲ್ಲಿ ತಗೊಂಡಿದ್ದು. ಹಾಗೆ ಒಂದು ಚಿಕ್ಕದಾಗಿರುವಂತಹ ಸರ ತಗೊಂಡಿದ್ದೀನಿ, ಹಾಗೆ ಬ್ಯಾಂಗಲ್ಸು, ಮತ್ತೆ ಲಿಪ್ಸ್ಟಿಕ್, ಚೂರು ಲಿಪ್ಸ್ಟಿಕ್ ಹಾಕ್ತೀನಿ. ಮತ್ತೆ ಈ ಡ್ರೆಸ್ಸು
ಕೆಳಗಡೆ ಬಿಡಿ ಇನ್ನೂ ಸ್ವಲ್ಪ. ಹಂಗೆ ಅಪ್ಪ ಕಾಶಿ. ಸೊ ಇವಾಗ ಫೋಟೋ ಎಲ್ಲ ತೆಗೆಸ್ಕೊಂಡು ಆರಾಮಾಗಿ ನಿದ್ದೆ ಹೋಗ್ತಾ ಇದ್ದಾನೆ. ಮಲಗಿದ್ದಾಗ ಎಷ್ಟು ಚೆನ್ನಾಗಿ ಕಾಣ್ತಾರೆ ನೋಡಿ ಮಕ್ಕಳು, ಕ್ಯೂಟಾಗಿ ಚಿಕ್ಕ ಬಳೆ ಹಾಕ್ಕೊಂಡು ಕ್ಯೂಟಾಗಿ ಕಾಣಿಸ್ತಾ ಇದ್ದ. ತುಂಬ ಚೆನ್ನಾಗಿ ಕಾಣಿಸ್ತಿದ್ದ. ಆ್ಯಂಡ್ ಡ್ರೆಸ್ಸು ಕೂಡ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವನಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು. ಹಾಗಾಗಿ ಪಾಪ ಫೋಟೋಗೆ ಸರಿಯಾಗಿ ತೆಗೆಸ್ಕೊಳಕ್ಕಾಗಲಿಲ್ಲ ಅವನು. ಆ್ಯಂಡ್ ಹೇಗೆ ಕಾಣಿಸ್ತಿದ್ದಾನೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನನಗೆ ಹೆತ್ತವ್ರಿಗೆ ಹೆಗ್ಣನು ಮುದ್ದು ಅಂತ ಹೇಳ್ತಾರೆ ಹಂಗೆ. ಸೊ ನನಗೆ ನನ್ನ ಮಗ ಚೆನ್ನಾಗೇ ಕಾಣಿಸ್ತಾ ಇದ್ದಾನೆ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಇವಾಗ ಪಾಪುನು ಕೂಡ ಮಲ್ಕೊಂಡ. ಅವನಿಗೂ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ಹಂಗಾಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಅವನು ಕೂಡ ಮಲ್ಕೊಂಡ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.